ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ. ದರ್ಶನ್ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ರಾಜ್ಯ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತ್ತು. ಆದರೆ ಈ ಒಂದು ಜಾಮೀನು ಮಂಜೂರು ಮಾಡಿದ ಕ್ರಮವನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ ಕಾರಣ ಈಗ 7 ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿ ಕಾಲವನ್ನು ಕಳೀತಾ ಇರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಕೂಡ ಬೇಗನೆ ನಡೀತಾ ಇರ್ತಕ್ಕಂಥದ್ದು. ಆದಷ್ಟು ಬೇಗ ಮುಗಿಸಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸಂಕ್ರಾಂತಿ ಹಬ್ಬವನ್ನು ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಕಳೆದಿದ್ದಾರೆ. ಇದರ ನಡುವೆ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಒಂದು ಬೆಳವಣಿಗೆ ಆಗಿದೆ. ಇದರಿಂದಾಗಿ ದರ್ಶನ್ಗೆ ಒಂದಷ್ಟು ಹೆಲ್ಪ್ ಆಗ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು ಸಾಕ್ಷಿದಾರರಾಗಿದ್ದರು ರೇಣುಕಾಸ್ವಾಮಿಯವರ ತಾಯಿ ಹೇಳಿಕೆಯನ್ನ ವಿಟ್ನೆಸ್ ಹಾಸ್ಟೆಲ್ ಅಥವಾ ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತೇಳಿ SPP ಹಾಕಿದ್ದಂಥ ಅರ್ಜಿಯನ್ನು ಸೆಷನ್ಸ್ ಕೋರ್ಟ್ ವಜಾ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಎಲ್ಲೋ ಒಂದು ಕಡೆ ನಟ ದರ್ಶನ್ಗೆ ಇದು ಉಪಯೋಗ ಆಗುತ್ತಾ, ಅವರು ಹೊರಗಡೆ ಬರೋದಕ್ಕೆ ಇದು ಸಹಕಾರಿ ಆಗುತ್ತಾ ಅನ್ನೋ ಒಂದು ಅಂಶಗಳು ಈಗ ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾದರೆ ನಿಜಕ್ಕೂ ಏನು ಪ್ರಾಸಿಕ್ಯೂಷನ್ ಸಲ್ಲಿಸಿದ್ದಂಥ ಅರ್ಜಿಯನ್ನು ಸೆಷನ್ಸ್ ಕೋರ್ಟ್ ವಜಾಗೊಳಿಸಿರೋದ್ರಿಂದ ನಟ ದರ್ಶನ್ಗೆ ಉಪಯೋಗ ಆಗುತ್ತಾ ಅಥವಾ ಇದರಿಂದ ಏನಾದರೂ ಪರಿಣಾಮ ಆಗುತ್ತಾ, ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ. ವೀಕ್ಷಕರೇ, ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಸಾಕಷ್ಟು ಆರೋಪಿಗಳ ಬಂಧನ ಆಗಿತ್ತು. ಒಟ್ಟು 16 ಜನ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲನ್ನು ಸೇರಿದ್ರು. ಇದರಲ್ಲಿ ಸಾಕಷ್ಟು ಜನರಿಗೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಾದರೆ 7 ಜನ ಆರೋಪಿಗಳಿಗೆ, ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿಗೆ ರಾಜ್ಯ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತ್ತು. ಇದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಪ್ರಾಸಿಕ್ಯೂಷನ್ ಅವರು ಅರ್ಜಿಯನ್ನು ಹಾಕಿದ್ರು. ಈ ಅರ್ಜಿಯನ್ನು ಎತ್ತಿ ಹಿಡಿದಂಥ ಸುಪ್ರೀಂ ಕೋರ್ಟ್ ಈ 7 ಜನ ಆರೋಪಿಗಳನ್ನು ಪುನಃ ಜೈಲಿಗೆ ಕಳಿಸಿದ್ರು. ಹೀಗಾಗಿ ಈ 7 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು ಸಂಕ್ರಾಂತಿ ಹಬ್ಬವನ್ನು ಕೂಡ ಅಲ್ಲೇ ಆಚರಿಸಿದ್ದಾರೆ. ದರ್ಶನ್ ಪ್ರತಿ ವರ್ಷ ತಮ್ಮ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ದನ ಕರುಗಳ ಜೊತೆ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ರು. ಆದರೆ ಈ ಸರಿ ಜೈಲಿನಲ್ಲಿರೋ ಕಾರಣ ಪರಪ್ಪನ ಅಗ್ರಹಾರದಲ್ಲೇ ಸಂಕ್ರಾಂತಿಯನ್ನು ಆಚರಿಸಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಏನು ನಡೀತಾ ಇದೆ, ಟ್ರಯಲ್ನ ಭಾಗವಾಗಿ ರೇಣುಕಾಸ್ವಾಮಿ ತಾಯಿಯ ಹೇಳಿಕೆಯನ್ನು ಸಂಗ್ರಹಿಸಬೇಕಾದ್ರೆ ಒಂದಷ್ಟು ಗೊಂದಲಕಾರಿ ಮಾಹಿತಿಯನ್ನು ಆಕೆ ನ್ಯಾಯಾಲಯದಲ್ಲಿ ಹೇಳಿದರು. ಮೊದಲಿಗೆ ಏನು ಪ್ರಾಸಿಕ್ಯೂಷನ್ನಲ್ಲಿ ಅಥವಾ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಹೇಳಿಕೆಗಳಿಗೆ ತದ್ವಿರುದ್ಧವಾಗಿ ಆಕೆ ಗೊಂದಲಕಾರಿ ಹೇಳಿಕೆಗಳನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಹೇಳಿಕೆಗಳನ್ನು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಈ ಒಂದು ಹೇಳಿಕೆಯನ್ನು ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತೇಳಿ SPP ಅವರು ಸೆಷನ್ಸ್ ಕೋರ್ಟ್ಗೆ ಒಂದು ಮನವಿ ಮಾಡಿ ಅರ್ಜಿಯನ್ನು ಹಾಕಿದ್ರು. ಇದನ್ನು ಯಾವುದೇ ಕಾರಣಕ್ಕೂ ಸಾಕ್ಷಿಯಾಗಿ ಪರಿಗಣಿಸಬಾರದು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ಇದನ್ನು ಸೆಷನ್ಸ್ ಕೋರ್ಟ್ ಬಹಳ ಗಂಭೀರವಾಗಿ ವಜಾಗೊಳಿಸಿರೋದ್ರಿಂದ ಇದೆಲ್ಲೋ ಒಂದು ಕಡೆ ದರ್ಶನ್ಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಮಾತುಗಳು ಈಗ ಮತ್ತೆ ಚರ್ಚೆಗೆ ಬಂದಿರತಕ್ಕಂಥದ್ದು. ಹೀಗಾಗಿ ಸಾಕ್ಷಿಗಳು ನಿಲ್ಲೋದಿಲ್ಲ, ದರ್ಶನ್ ಹೊರಗಡೆ ಬರ್ತಾರೆ ಅಂತೇಳಿ ಏನು ಅವರ ಅಭಿಮಾನಿಗಳು ಸಾಕಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಅಂಶ ಪುಷ್ಟಿ ಕೊಡುತ್ತಾ ಅನ್ನೋ ಒಂದು ಚರ್ಚೆ ಈಗ ಇರತಕ್ಕಂಥದ್ದು. ಆದರೆ ಈ ಒಂದು ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಅವರ ತಾಯಿ ಇರ್ಬೋದು, ಅವರ ಹೆಂಡತಿ ಇರ್ಬೋದು, ಮತ್ತು ಅವರ ತಂದೆ ಇರ್ಬೋದು, ಅವರ ಸಾಕ್ಷಿಗಳು ತೀರಾ ಗಂಭೀರವಾಗಿ ಏನು ಪರಿಣಾಮವನ್ನು ಬೀರಲ್ಲ ಅಂತೇಳಿ ಪ್ರಾಸಿಕ್ಯೂಷನ್ ಅಥವಾ ಏನು SPP ಕಡೆ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈ ಒಂದು ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಮನೆಯಿಂದ ತನ್ನ ಕೆಲಸ ಮಾಡ್ತಾ ಇದ್ದ ಜಾಗಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದಿರೋದಷ್ಟೇ. ಅಲ್ಲಿಂದ ಒಂದೆರಡು ಕರೆಗಳನ್ನು, ಫೋನ್ ಕಾಲ್ಗಳನ್ನು ಮಾಡಿರೋದು ಬಿಟ್ಟರೆ ಕುಟುಂಬಸ್ಥರ ಪಾತ್ರ ಈ ಒಂದು ಪ್ರಕರಣದಲ್ಲಿ ಅಥವಾ ಸಾಕ್ಷಿಗಳ ರೂಪದಲ್ಲಿ ಏನೂ ಇರೋದಿಲ್ಲ. ಇದರಲ್ಲಿ ಸ್ವಲ್ಪ ಮಟ್ಟಿನ ಗೊಂದಲ ಆಗಿರೋದ್ರಿಂದ ಇದನ್ನು ಪ್ರತಿಕೂಲ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಅರ್ಜಿ ಹಾಕಿದ್ದೀವಿ ಅಂತೇಳಿ ಈಗಾಗಲೇ SPP ಕಡೆಯವರಿಂದ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಈಗ ಈ ನಿಟ್ಟಿನಲ್ಲಿ ಇದನ್ನು ಹೊರತುಪಡಿಸಿ ಒಂದು ಪ್ರಕರಣದಲ್ಲಿ ಪೊಲೀಸರ ತನಿಖೆ ಬಹಳ ಅಚ್ಚುಕಟ್ಟಾಗಿದೆ. ಫೊರೆನ್ಸಿಕ್ ಸೈನ್ಸನ್ನು ತುಂಬ ಅದ್ಭುತವಾಗಿ ಈ ಒಂದು ಪ್ರಕರಣದಲ್ಲಿ ಬಳಸಿಕೊಂಡು ಸಾಕಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ಇದಲ್ಲದೇ ಸಾಕಷ್ಟು ಜನ ಪ್ರತ್ಯಕ್ಷ ಸಾಕ್ಷಿಗಳು ಈ ಒಂದು ಪ್ರಕರಣಕ್ಕೆ ಇದ್ದಾರೆ. ಹೀಗಾಗಿ ಇದೊಂದೇ ಸಾಕ್ಷಿಯಿಂದಾಗಿ ದರ್ಶನ್ ಬಚಾವಾಗಿಬಿಡ್ತಾರೆ ಅಂತಂದರೆ ನಿಜಕ್ಕೂ ಅದು ಅಷ್ಟು ಸುಲಭದ ಮಾತಲ್ಲ ಅಂತೇಳಿ ಏನು ವಕೀಲರ ಒಂದು ಮೊಗಸಾಲೆಯಲ್ಲಿ ಚರ್ಚೆಯಲ್ಲಿ ಇರತಕ್ಕಂಥದ್ದು. ಆದರೆ ಇನ್ನೊಂದಷ್ಟು ವಕೀಲರು ದರ್ಶನ್ ಪರ ಮತ್ತು ಆರೋಪಿಗಳ ಪರ ಇರತಕ್ಕಂಥ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು ಇದೇ ರೀತಿಯಾಗಿ ಎಲ್ಲ ಸಾಕ್ಷಿಗಳು ಇದರಲ್ಲಿ ಪೊಲೀಸರಿಂದ ನಿರ್ಮಿತ ಆಗಿರ್ತಕ್ಕಂಥದ್ದು. ಪೊಲೀಸರು ಪ್ರೆಸೆಂಟ್ ಮಾಡಿರೋದು ಅಥವಾ
ಪೊಲೀಸರು ಕೃತಕವಾಗಿ ಸೇರಿಸಿರ್ತಕ್ಕಂಥ ಸಾಕ್ಷಿಗಳು. ಹೀಗಾಗಿ ಈ ಸಾಕ್ಷಿಗಳೆಲ್ಲವೂ ಬಿದ್ದು ಹೋಗ್ತವೆ. ದರ್ಶನ್ ಖಂಡಿತವಾಗ್ಲೂ ಹೊರಗಡೆ ಬರ್ತಾರೆ, ಈ ಪ್ರಕರಣದಿಂದ ಆರೋಪ ಮುಕ್ತರಾಗ್ತಾರೆ ಅನ್ನೋ ಮಾತುಗಳನ್ನು ದರ್ಶನ್ ಪರ ವಕೀಲರ ತಂಡದಲ್ಲಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಟ ದರ್ಶನ್ ಅವರಿಗೆ ಸಂಬಂಧಿಸಿದಂತೆ ಏನು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಆರಂಭವಾಗಿದೆ. ಈ ಒಂದು ಟ್ರಯಲ್ನಲ್ಲಿ ಒಂದಷ್ಟು ಪಾಸಿಟಿವ್ ಅಂಶಗಳು ದರ್ಶನ್ ಪರವಾಗಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ, ಯಾರು ಬಲವಾಗಿ ದರ್ಶನ್ ಮತ್ತು ಆರೋಪಿಗಳ ವಿರುದ್ಧ ಸಾಕ್ಷಿಯನ್ನು ಹೇಳಬೇಕಾಗಿತ್ತು, ಅವರ ಮೊದಲ ಸಾಕ್ಷಿಯೇ ಈ ರೀತಿಯಾಗಿ ಉಲ್ಟಾ ಆಗಿರೋದ್ರಿಂದ, ಅಥವಾ ಆ ಒಂದು ಅರ್ಜಿಯನ್ನು ಏನು SPP ಹಾಕಿದ್ರು ಆ ಅರ್ಜಿ ಕೂಡ ವಜಾ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಒಂದು ಪಾಸಿಟಿವ್ ಸೈನ್ ಸಿಗ್ತಾ ಇದೆ ದರ್ಶನ್ಗೆ. ಈ ಒಂದು ಪ್ರಕರಣದಿಂದ ಆರೋಪ ಮುಕ್ತರಾಗೋದಕ್ಕೆ ಒಂದು ಪಾಸಿಟಿವ್ ಸೈನ್ ಸಿಗ್ತಾ ಇದೆ ಅಂತೇಳಿ ಈಗ ಅವರ ಅಭಿಮಾನಿಗಳು ಮತ್ತು ಅವರ ವಕೀಲರು, ಅವರ ಕುಟುಂಬಸ್ಥರು ಒಂದು ಚರ್ಚೆಯಲ್ಲಿ ಇರತಕ್ಕಂಥದ್ದು, ಒಂದು ಆಶಾಭಾವನೆಯನ್ನು ಈ ಒಂದು ಪ್ರಕರಣದ ಸುತ್ತ ಇಟ್ಕೊಂಡಿರ್ತಕ್ಕಂಥದ್ದು. ಇದಿಷ್ಟು ಒಂದು ಬೆಳವಣಿಗೆ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ಅಧಿಕಾರಿಗಳು ಒಂದು ನ್ಯಾಯಾಂಗ ನಿಂದನೆ ಮಾಡ್ತಾ ಇದ್ದಾರೆ, ನ್ಯಾಯಾಂಗದ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ ಅಂತೇಳಿ ಅರ್ಜಿ ಹಾಕೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇದೇ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ವಜಾ ಆಗಿ ಏನು ಜೈಲಿನಲ್ಲಿದ್ದಾರೆ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಇರ್ಬೋದು ಮತ್ತು ಲಕ್ಷ್ಮಣ್ ಇರ್ಬೋದು, ಇವರುಗಳಿಗೆ ವಾರಕ್ಕೆ ಒಮ್ಮೆ ಮನೆ ಊಟ ತಿನ್ನೋದಕ್ಕೆ ಅವಕಾಶವನ್ನು ಖುದ್ದು ಕೋರ್ಟ್ ನೀಡಿತ್ತು. ಯಾವುದೇ ನಿಯಮಗಳಿಲ್ಲದೆ ವಾರಕ್ಕೊಮ್ಮೆ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ. ಆದರೆ ಇದನ್ನು ಪಾಲಿಸ್ತಾ ಇಲ್ಲ. ಹೀಗಾಗಿ ನಾವು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕ್ತೀವಿ ಅಂತೇಳಿ ಆರೋಪಿಗಳ ಪರ ವಕೀಲರು ಈಗ ಸಿದ್ಧತೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದರ್ಶನ್ ಪ್ರಕರಣ ಅಥವಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಸಿಗಬೇಕಾದಂಥ ಪಾಸಿಟಿವ್ ಸೈನ್ಸ್ ಸಿಗ್ತಾ ಇದೆ. ಈ ರೀತಿಯಾಗಿ ಒಂದು ಪ್ರತಿಕೂಲ ಸಾಕ್ಷಿಯನ್ನು ಪರಿಗಣನೆ ಮಾಡಬೇಕು ಅಂತೇಳಿದ್ದಂಥ ಅರ್ಜಿ ವಜಾ ಆಗಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಒಂದು ಹೋಪ್ ಇದೆ, ದರ್ಶನ್ ಈ ಒಂದು ಪ್ರಕರಣದಿಂದ ಮುಕ್ತರಾಗಿ ಬರ್ತಾರೆ ಅಂತಂತೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಮತ್ತಷ್ಟು ಜನ ಇದು ಕೇವಲ ರೇಣುಕಾಸ್ವಾಮಿ ಕುಟುಂಬಸ್ಥರ ಸಾಕ್ಷಿ ಮೇಲೆ ಈ ಪ್ರಕರಣ ನಿಂತಿಲ್ಲ, ಇನ್ನೂ ಸಾಕಷ್ಟು ಸಾಕ್ಷಿಗಳಿದ್ದಾವೆ, ಪ್ರತ್ಯಕ್ಷ ಸಾಕ್ಷಿಗಳಿದ್ದಾವೆ, FSLನ ವರದಿಗಳಿದ್ದಾವೆ, ಖುದ್ದು ಆರೋಪಿಗಳು ಸ್ಥಳದಲ್ಲಿದ್ದಂಥ ಆರೋಪಿಗಳ ಮೊಬೈಲ್ಗಳಲ್ಲಿ ಸಂಗ್ರಹಿಸಿರ್ತಕ್ಕಂಥ ಫೋಟೋಗಳಿದ್ದಾವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಬಹಳ ವೇಗವಾಗಿ ಟ್ರಯಲ್ ನಡೀತಾ ಇದ್ದು, ಎಷ್ಟು ದಿನದಲ್ಲಿ ಈ ಪ್ರಕರಣ ಮುಗಿಯುತ್ತೆ ಮತ್ತು ಯಾವ ರೀತಿಯ ಈ ಶಿಕ್ಷೆ ಕೊಡ್ತಾರಾ ಅಥವಾ ಎಲ್ಲರೂ ಖುಲಾಸೆ ಆಗ್ತಾರಾ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ದರ್ಶನ್ ಪಾಲಿಗೆ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಒಂದು ಪಾಸಿಟಿವ್ ಸೈನ್ ಸಿಕ್ಕಿರೋದಂತೂ ಸುಳ್ಳಲ್ಲ ಅನ್ನೋ ಮಾತುಗಳು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಮಾಹಿತಿ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಟ್.ಲೈವ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್.ಲೈವ್.